ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನರಳಾಡ್ತಾ ಇದ್ರು ಕೂಡ ಸರ್ಕಾರ ಮೌನವಾಗಿರುತ್ತೆ. ಶ್ರೀಮಂತರು ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಬೇಕಾದ್ರೆ ಫಾರಿನ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬರ್ತಾರೆ, ಕರ್ನಾಟಕದಲ್ಲಿ ಇಲ್ಲ ಅನ್ನೋದಾದ್ರೆ. ಆದ್ರೆ ಬಡವರಿಗೆ ಎಲ್ಲಿ ಹೋಗ್ಬೇಕು? ಒಂದು ನಾರ್ಮಲ್ ಸ್ಕ್ಯಾನಿಂಗ್ 2,500 ಆಗುತ್ತೆ. ಅದು ಸಿಟಿ ಸ್ಕ್ಯಾನಿಂಗ್ MRI ಅಂತಂದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಷ್ಟು ದುಡ್ಡು ಕೊಟ್ಟು ಆ ಸ್ಕ್ಯಾನಿಂಗ್ಗಳನ್ನ ಆ ಒಂದು ವ್ಯವಸ್ಥೆಯನ್ನ ಪಡೆಯಕ್ಕಾಗದೇ ಇರೋರೇ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಅನ್ನೋದು ಬೇಸಿಕ್ ಅವಶ್ಯಕತೆ. ಬಟ್ ರಾಜ್ಯದ ಸ್ಕ್ಯಾನಿಂಗ್ ಸಮಸ್ಯೆಗೆ ಮೂಲ ಕಾರಣ ಏನು ಅಂತಂದ್ರೆ, ಇಷ್ಟು ದಿನ ಏನೋ ಸ್ಕ್ಯಾನಿಂಗ್ ಮಾಡ್ತಾ ಇತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಸಂಸ್ಥೆ. ಆ ಸಂಸ್ಥೆಗೆ ಬಾಕಿ ಹಣ ಸರ್ಕಾರ ಕೊಟ್ಟಿಲ್ಲ ಅಂತೆ, 154 ಕೋಟಿ ರೂಪಾಯಿ. ಸೊ ಈ 154 ಕೋಟಿ ರೂಪಾಯಿ ಕೊಟ್ಟಿಲ್ಲ ಅಂತ ಆ ಒಂದು ಸ್ಕ್ಯಾನಿಂಗ್ ನಡೆಸ್ತಾ ಇರುವಂತಹ ಸಂಸ್ಥೆ ಈಗ ಈ ಸೇವೆಯನ್ನ ಕೊಡ್ತಾ ಇಲ್ಲ. ಇದಕ್ಕೆ ರೋಗಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸ್ವತಃ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ತಮಗೆ ಕೇಳ್ತಾ ಇದೆಯಾ? ನಮಸ್ಕಾರ. ಸರ್, ತಾವು ಪರ್ಯಾಯ ಕಲ್ಪಿಸಿ ಕೊಡ್ತೀವಿ ಅಂತ ನಿನ್ನೆನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಿ. ಬಟ್ ಇವತ್ತು ಕೂಡ ಸರ್ ಎಲ್ಲೂ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ. ದಟ್ ಇಸ್ ದಿ ರಿಯಾಲಿಟಿ. ನೋಡಿ, ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ ಎಲ್ಲ ಕಡೆ ನಾವು ಹಲವಾರು ಕಡೆ ಈಗಾಗಲೇ ಪ್ರಾರಂಭ ಆಗಿದೆ, ಕೆಲವು ಜಿಲ್ಲೆಗಳ ಪ್ರಾರಂಭ ಆಗಬೇಕಾಗಿದೆ. ಎಲ್ಲ ಆಲ್ಟರ್ನೇಟ್ ಸ್ಕ್ಯಾನಿಂಗ್ ಮಾಡ್ಕೊಳ್ಳುವಂಥದ್ದಕ್ಕೆ ಈಗ ಪ್ರತಿಯೊಂದು 13 ಸ್ಥಳಗಳು, ನೀವು ಇಡೀ ರಾಜ್ಯ ಅಂತ ಹೇಳ್ಬಿಡಿ, 13 ಸ್ಥಳಗಳಲ್ಲಿ ಮಾತ್ರ ಅಲ್ಲಿ ಪರ್ಯಾಯವಾದಂಥ ಆಲ್ಟರ್ನೇಟ್ ಅಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಡೋದಕ್ಕೆ ಈಗ ಟೈಅಪ್ ಮಾಡಾಗಿದೆ. ಬಹುಶಃ ಎಲ್ಲೆಲ್ಲಿ ಆಗಿಲ್ಲ ಅದು ಇವತ್ತು ಅಥವಾ ನಾಳೆ ಒಳಗಡೆ ಅಲ್ಲೂ ಕೂಡ ಸ್ಕ್ಯಾನ್ಗಳು ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ಇವತ್ತು ಇಲ್ಲಿ ಏನು ಅವರು ನಮ್ಮ ಈ ಖಾಸಗಿ ಕಂಪನಿಯವರು ಸ್ಕ್ಯಾನಿಂಗನ್ನು ಬಂದ್ ಮಾಡಿದ್ದಾರೆ, ಅದಕ್ಕೆ ನಾವು ಪರ್ಯಾಯವಾಗಿ ಬೇರೆ ಕಡೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಟೈಅಪ್ ಆಗಿದೆ. ಈಗ ಬಹುಶಃ ಅದು ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಕೆಲವು ಕಡೆ ಕಾರ್ಯಗತ ಆಗಿದೆ, ಕೆಲವು ಕಡೆ ಕಾರ್ಯಗತ ಆಗ್ತದೆ. ಯಾಕೆ ಸರ್ ಸಮಸ್ಯೆ ಇಷ್ಟು ಉಲ್ಬಣ ಆಗಕ್ಕೆ ಬಿಟ್ರಿ ತಮ್ಮ ನೇತೃತ್ವದಲ್ಲಿ? ಈ ರೀತಿ ರೋಗಿಗಳು ಪರದಾಡೋದಕ್ಕಿಂತ ಮುಂಚೆ ಸರ್ಕಾರ ಅಥವಾ ಇಲಾಖೆ ಗಮನ ಹರಿಸಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡೋದು ಅಥವಾ ಪರದಾಟ ಆಗೋದನ್ನ ತಾವು ತಡೆಯುವ ಬಹಳಷ್ಟು ಅವಕಾಶಗಳಿದ್ವು ಸರ್, ಹೇಳಿ. ನೋಡಿ, ಅವ್ರು ಕೇಳ್ತಾ ಇರುವಂಥ ಮೊತ್ತ ಏನಿದೆ 140 ಕೋಟಿ ರೂಪಾಯಿ ಅಷ್ಟು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅವರು 2019 ಇಸ್ವಿಯಿಂದ ಅವರು ರೆಟ್ರೋಸ್ಪೆಕ್ಟಿವ್ ಇದಾಗಿ ಇಷ್ಟು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಧ್ಯದಲ್ಲಿ ನಾವು ಇವರ ಸ್ಕ್ಯಾನಿಂಗ್ಗಳು ಏನು ಮಾಡ್ತಾ ಇದ್ರು, ಕಳೆದ 2024 ಇಸ್ವಿಯಲ್ಲಿ ನಾವು ಪತ್ತೆ ಹಚ್ಚಿದ್ದು ಅನಾವಶ್ಯಕವಾಗಿ ಸ್ಕ್ಯಾನಿಂಗ್ಗಳನ್ನು ಮಾಡಿಸ್ತಾ ಇದ್ರು. ನಾವು ಹೊಸ ಕಾನೂನುಗಳನ್ನು, ಹೊಸ ರೆಗ್ಯುಲೇಷನ್ ತಂದ ನಂತರ ಏನು ದಿವಸ ಸುಮಾರು 115 ಇಂದ 120 ಸ್ಕ್ಯಾನಿಂಗ್ ಮಾಡ್ತಾ ಇದ್ರು, CT ಮತ್ತು MRI. ನಾವು ಹೊಸ ರೆಗ್ಯುಲೇಷನ್ ತಂದ ಮೇಲೆ 70% ಇಳಿಕೆ ಆಯಿತು. ಸೊ ಅದರ ಹಿಂದೆ ದಿವಸಕ್ಕೆ ಲಕ್ಷಾಂತರ ರೂಪಾಯಿ ಅನಾವಶ್ಯಕವಾದಂಥ ಸ್ಕ್ಯಾನ್ಗಳು ಮಾಡ್ತಾ ಇದ್ರು. ಏನು 115 ಸ್ಕ್ಯಾನ್ ಪರ್ ಡೇ ಮಾಡ್ತಾ ಇದ್ರು, ಅದು ಕೇವಲ 35ಕ್ಕೆ ಇಳಿತು ಪರ್ ಡೇ ಆವರೇಜ್ ಮಾಡ್ತಾ ಇದ್ರು. ಸರ್, ಈಗ ಡಯಾಗ್ನೋಸ್ ಮಾಡಬೇಕಾಗಿರೋದು ವೈದ್ಯರು ಮತ್ತು ಈ ರೀತಿಯಂತ ಪರೀಕ್ಷೆಗಳಿಗೆ ಅವರೇ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ವೈದ್ಯರು ಸುಮ್ನೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರಾ? ಹಾಗಾದ್ರೆ ಡಿಟೆಕ್ಟ್ ಮಾಡಬೇಕಾದವರು ನಾನು ಅದಕ್ಕೋಸ್ಕರ ನಾವು ಹೇಳಿರುವಂತದ್ದು. ನೋಡಿ, ಇದರಲ್ಲಿ ಬೇರೆ ಬೇರೆ ಅಂಶಗಳಿದೆ, ಎಲ್ಲವನ್ನೂ ನಿಮ್ಮ ಮುಂದೆ ಹೇಳಕ್ಕಾಗೋದಿಲ್ಲ. ಆದರೆ ಇಲ್ಲಿ ಅವರಿಗೆ ಒಂದು ಖಾಸಗಿ ಕಂಪನಿ ಹೆಚ್ಚು ಸ್ಕ್ಯಾನ್ ಮಾಡಿದಷ್ಟು ಅವ್ರಿಗೆ ಲಾಭ ಜಾಸ್ತಿ. ಸೊ ಅವ್ರಿಗೆ ಮೋಟಿವ್ ಏನಂತ ಹೇಳಿದ್ರೆ, ಈಗ ಒಂದು ಸ್ಕ್ಯಾನು ತಲೆಗಿರುವಂಥ ಭಾಗಕ್ಕೆ ಒಂದು ಸ್ಕ್ಯಾನ್ ಮಾಡುವಂಥದ್ದು, ಮಧ್ಯ ಭಾಗಕ್ಕೆ ಒಂದು ಸ್ಕ್ಯಾನ್ ಮಾಡುವಂಥದ್ದು,
ಕೆಳಗಡೆ ಇರುವಂಥ ಭಾಗಕ್ಕೆ ಸ್ಕ್ಯಾನ್ ಮಾಡೋದು. ಒಂದೇ ಸ್ಕ್ಯಾನ್ ಮಾಡೋದನ್ನ ಮೂರು ಸ್ಕ್ಯಾನ್ಗಳು ಮಾಡಿಸ್ತಾ ಇದ್ರು. ಸೊ ನಾವು ಅದನ್ನ ಹಳೆ ಸ್ಕ್ಯಾನ್ಗಳೇನಿದೆ ಅದ್ರ ಬಗ್ಗೆ ನಮಗೆ ದೃಢೀಕರಣ ಕೊಡಿ, ನಾವು ನಿಮ್ಗೆ ಇಷ್ಟು ಅಮೌಂಟ್ ಕೊಡೋಕೆ ಆಗೋದಿಲ್ಲ, ನಮಗೆ ಪ್ರೂಫ್ ಕೊಡಿ ಅಂತ ಕೇಳಿದ್ರು. ಯಾಕಂದ್ರೆ ಅದ ನಂತರ ನಾವು ನವೆಂಬರ್ 2024 ಇಸ್ವಿಯಲ್ಲಿ ಹೊಸ ಒಂದು ವ್ಯವಸ್ಥೆ ತಗೊಂಡು ಬಂದು ಸ್ಯಾಸ್ಟ್ ಮುಖಾಂತರ ಮಾಡಬೇಕು ಅಂತ ಹೇಳಿದ ಮೇಲೆ 70% ಇಳಿಕೆ ಆಯಿತು ಸ್ಕ್ಯಾನ್ಗಳು, ಆಯ್ತಾ, ಏಕ್ದಮ್. ಸೊ ನೀವೇ ಅರ್ಥ ಮಾಡ್ಕೋಬಹುದು ಹಿಂದೆ ಏನಾಗ್ತಾ ಇತ್ತು, ನಾವು ಕ್ರಮ ತಗೊಂಡ್ಮೇಲೆ ಏನಾಯ್ತು ಅಂತ. ಸೊ ನಾವು ಹಿಂದಿನ ಏನು ಅವ್ರು ಕೇಳ್ತಾ ಇದ್ದಾರೆ ಕ್ಲೇಮ್ಸು, ಅದನ್ನ ನಾವು ಹೇಳ್ದು ನೀವು ದೃಢೀಕರಣ ಕೊಡಿ, ಈ ಸ್ಕ್ಯಾನ್ಗಳು ಯಾವ ರೀತಿಯಾಗಿ ಮಾಡಿ, ಆ ದೃಢೀಕರಣ ಅವ್ರ ಕೈಲಿ ಇನ್ನೂ ಕೂಡ ಕೊಡೋಕ್ಕಾಗಿಲ್ಲ. ಅದಕ್ಕೆ ನಾವು ಹೇಳ್ತೇವೆ ನಿಮ್ಗೆ ಆ ಹಣ ಕೊಡೋಕ್ಕಾಗಲ್ಲ ನಾವು ಅಂತ. ಮತ್ತೆ ಪ್ರತಿ ವರ್ಷ 5% ಹೆಚ್ಚಿಗೆ ಮಾಡಿಕೊಂಡು 2019 ಇಸ್ವಿಯಿಂದ ನೀವು ಕೊಡಬೇಕು ಅಂತ ಅವರು ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಆ 5% ಹೆಚ್ಚಿಗೆ ನಮ್ಗೆ ಕೊಡಬೇಕು ಅಂತ ಹೇಳಿ ಅದನ್ನ ಕೇಳ್ಕೊಂಡು ಅವ್ರು ಬಂದೆ. ಅದನ್ನ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದೀವಿ. ಸೊ ನಮ್ಮ ಪ್ರಕಾರ ಎಷ್ಟು ಕೊಡ್ಬೋದು ಅಷ್ಟು ಕೊಡೋಕ್ಕಾಗತ್ತೆ ಅಂತ ನಾವು ಹೇಳಿದೀವಿ. ಅವ್ರು ಅದಕ್ಕೆ ಒಪ್ಕೊಂಡ್ರೆ ಪರವಾಗಿಲ್ಲ, ಯಾಕಂತ ಹೇಳಿ ಒಪ್ಕೊಳ್ದೆ ಹೋದ್ರೆ ನಾವು ಪರ್ಯಾಯ ಮಾಡಲೇಬೇಕೀಗ ನಾನು. ಯಾಕೆಂದ್ರೆ ಮುಂದಿನ ದಿವಸದಲ್ಲಿ ನಾನೀಗ ಹೊಸ ನಮ್ಮ ಆಸ್ಪತ್ರೆಗಳಲ್ಲಿ 7 ಹೊಸ MRI ಸ್ಕ್ಯಾನ್ ನಾವೇ ಖರೀದಿ ಮಾಡ್ತಾ ಇದೀವಿ ಮತ್ತು ನಾವೇ CT ಮೆಷಿನ್ ಖರೀದಿ ಮಾಡ್ತಾ ಇದೀವಿ. ಇಲ್ಲಿರುವಂತ ಇವ್ರ ಬ್ಲ್ಯಾಕ್ ಮೇಲ್ಗೆ ನಾನು ಭಯ ಪಡ್ಕೊಂಡು ದುಡ್ಡು ಕಟ್ಬಿಟ್ಟು ಇವ್ರಿಗೆ ಹೇಗಾದ್ರೂ ಮಾಡಿ ನಡ್ಸಪ್ಪ ಅಂತ ಹೇಳೋದಕ್ಕೆ ನಾನು ತಯಾರಾಗಿಲ್ಲ. ಯಾಕಂದ್ರೆ ಇದು ಜನರ ದುಡ್ಡು, ನಿಮ್ಮ ದುಡ್ಡು, ಸರ್ಕಾರದಿಂದ ಎಷ್ಟು ಬೇಕಾದ್ರೂ ಇವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾವಿಲ್ಲಿ ನೀವು ಮಾಡ್ಕೊಳ್ರಪ್ಪ ಅಂತ ಹೇಳುವಂತ ಪರಿಸ್ಥಿತಿ ನಾನಿಲ್ಲ. ಅದಕ್ಕೆ ಖಂಡಿತ 2-3 ದಿವಸ ತೊಂದರೆ ಆಗಿದೆ, ನಾಳೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗ್ತದೆ. ಅದಕ್ಕೋಸ್ಕರ ಖಾಸಗಿ ಕಂಪನಿಯವರಿಗೆ ಲಾಭ ಮಾಡಿಸ್ಬೇಕು ಅಂತ ನಿಮ್ಮ ಒಂದು ಬಯಕೆ ಇದ್ರೆ ನಾನು ಬೇಕಾದ್ರೆ ದುಡ್ಡು ಕೊಡ್ತೀನಿ, ಸರ್ಕಾರದ ದುಡ್ಡು ಬೇಕಾದ್ರೆ ಜನರ ದುಡ್ಡು ಹೋಗ್ಲಿ, ನಾನು ಅದಕ್ಕೆ ತಯಾರಾಗಿಲ್ಲ. ಸೇವೆಗಳನ್ನು ಖಂಡಿತ ನೀಡಬೇಕು ನಮ್ಮ ಜನರಿಗೆ. ಅದನ್ನ ಆಯ್ತು, ಒಂದು 2 ದಿವಸ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅದನ್ನು ಈಗಾಗಲೇ ಸರಿಪಡಿಸಿದ್ದೇವೆ. ಬಹುಶಃ ನಾಳೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗ್ತದೆ. ಅದಕ್ಕೋಸ್ಕರ ಎಲ್ಲ ಕಡೆ ಸ್ಕ್ಯಾನ್ಗಳನ್ನು ಉಚಿತವಾಗಿ ನಾವು ಬೇರೆ ಸೆಂಟರ್ಸ್ ಮುಖಾಂತರ ಮಾಡಿಸೋದಕ್ಕೆ ಟೈಅಪ್ ಈಗಾಗಲೇ ಆಗೋಗಿದೆ ಎಲ್ಲ ಕಡೆ. ಕಾರ್ಯಗತ ಆಗೋದಕ್ಕೆ ಒನ್ ಡೇ ಬೇಕಾಗಬಹುದು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ನಾವು ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಮಾಡ್ತಾ ಇದೀವಿ ಹೊರತು ನೀವ್ ಹೇಳ್ದಂಗೆ ನಮ್ಮ ದುಡ್ಡಿನ ಕೊರತೆ. ಒಂದ್ ನಿಮಿಷ ಕೇಳ್ಕೊಂಬಿಡಿ, ಒಂದ್ ನಿಮಿಷ ಕೇಳ್ಕೊಂಬಿಡಿ. ದುಡ್ಡಿನ ಕೊರತೆ ಇಲ್ಲ, ನಾವು ಎಷ್ಟು ಬೇಕಾದ್ರೂ ಕೊಡಕ್ ತಯಾರಾಗಿದ್ದೇವೆ. ನ್ಯಾಯಯುತವಾದಂತ ಅಮೌಂಟ್ ಕೊಡಬೇಕು. ನಿಮ್ಮ ಪ್ರಕಾರ ನಾವು ಏನು ಹೇಳದೆ ಕೇಳದೆ ಅವ್ರು ಕೊಟ್ಬಿಡ್ರಿ ಅಂತ ನೀವು ಹೇಳಿದ್ರೆ ನಾನು ಬೇಕಾದ್ರೆ ಅದಕ್ಕೆ ಬೇಕಾದ್ರೆ ನಾನು ಆರ್ಗ್ಯೂ, ನಿಮ್ಮ ಅಭಿಪ್ರಾಯ ಆಗಿರ್ಬೋದು. ನಾನು ಆ ರೀತಿ ಮಾಡಕ್ ತಯಾರಾಗಿಲ್ಲ. ನಮ್ಮ ಕ್ರಮಗಳಿಂದ ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಉಳಿತಾಯ ಆಗಿದೆ, ನ್ಯಾಯಯುತವಾಗಿ ನಡೀತಾ ಇದೆ. ಮತ್ತು ಈಗ ಮುಂದಿನ ಹೆಜ್ಜೆ ಅವ್ರದ್ದು, ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವ್ರು ಒಪ್ಕೊಂಡು ಬಂದ್ರೆ ನಾವು ಒಪ್ಕೊಳ್ತೀವಿ, ಅವ್ರು ಒಪ್ಕೊಳ್ದೆ ಹೋದ್ರೆ ನಾವು ಅವ್ರಿಗೆ ದುಡ್ಡು ಕೊಡೋಕೆ ಆಗೋದಿಲ್ಲ. ನಮ್ಮ ಏನು ಕಾನೂನು ಪ್ರಕಾರ ಅವ್ರು ಬೇಕಾದ್ರೆ ಹೋರಾಟ ಮಾಡಲಿ, ನಾವು ಹೋರಾಟ ಮಾಡ್ತೀವಿ. ಬಟ್ ಜನರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಖಂಡಿತವಾಗಿ ಕಲ್ಪಿಸಿಕೊಡ್ತಕ್ಕಂಥದ್ದು ಜವಾಬ್ದಾರಿ ನಮ್ದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.